ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಾಣಾಚಾರ್ಗಳು ನಿಜವಾಗ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ರ. ಹಾಗಿದ್ರೆ ಜಾನಕಿ ಅವರು ಆಘಾತಗೊಂಡಿದ್ದು ಯಾಕೆ? ಇಲ್ಲಿ ಚಾರು ಶ್ರುತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತಾನು ತಗೊಂಡಿದ್ದು ಯಾಕೆ? ವೈಶ್ವಕ ಹೂಡಿರೋ ಚಾಲಕ್ಕೆ ನಿಜವಾಗ್ಲೂ ಕೂಡ ಶ್ರುತಿ ಸಿಕ್ಕಿಬಿದ್ದಾಳೆ. ಅದರಿಂದ ಚಾರು ಬಚ್ಚ ಮಾಡ್ತಾಳ ಇಲ್ವಾ, ಏನಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರುತಿ ಪ್ರೀತಿ ಮಾಡಿದ ಹುಡುಗ ಶ್ರುತಿಗೆ ಕೈ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಶ್ರುತಿ ನಿಜವಾಗ್ಲೂ ಕೂಡ ಕುಸ್ತು ಹೋಗಿದ್ದಾಳೆ. ಕೇವಲ ಆಕೆ ಮಾತ್ರ ಕುಸ್ತು ಹೋಗಿಲ್ಲ, ಇಡೀ ಕುಟುಂಬವೇ ತಲೆ ತಗ್ಸಿ ನಿಲ್ಲುವ ಹಾಗಾಗಿದೆ. ಬಿಕಾಸ್ ಶ್ರುತಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಬಟ್ ಯಾವಾಗ ಹುಡುಗ ಕೈ ಕೊಡ್ತಿದ್ದಾನೆ ಅನ್ನೋ ವಿಷಯ ಜಾನಕಿ ಅಮ್ಮಂಗೆ ಗೊತ್ತಾಯ್ತು. ತಕ್ಷಣಕ್ಕೆ ಈ ಕಡೆ ಹೋಗಿದ್ದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಶ್ರುತಿನ. ಆದರೆ ಅಲ್ಲಿ ಹಾಸ್ಪಿಟಲಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಬಾರ್ಷನ್ ಮಾಡೋಕ್ಕಾಗೋದಿಲ್ಲ. ಅವಳಿ ಚವಳಿ ಮಕ್ಕಳಿದೆ, ಅವಳಿಗೆ ತೊಂದರೆ ಆಗುತ್ತೆ, ಟೈಮ್ ಮೀರಿ ಹೋಗಿದೆ ಅಂತ ಹೇಳ್ತಾರೆ. ಇದರಿಂದಾಗಿ ಏನು ಮಾಡಬೇಕು ಅಂತ ತೋಚದೆ ಕಂಗಾಲಾಗಿದ್ದಾರೆ ಜಾನಕಿ ಅಮ್ಮ. ಶ್ರುತಿನ ಮೇಲೆ ಕೆಂಡಾಮಂಡಲಾಗಿದ್ದಾರೆ. ಏನು ಮಾಡಿಬಿಟ್ಟೆ ಪಾಪಿ, ಇಡೀ ಮನೆ ಕುಟುಂಬ ತಲೆ ತಗ್ಸು ಹಾಗೆ ಮಾಡಿ ಸ್ಮಶಾನ ಮಾಡಿಬಿಟ್ಟಿಯಲ್ಲ ನನ್ನ ಮನೇನ ಅಂತ ಹೇಳಿ ಬೈತಿದ್ದಾರೆ. ಈ ಕಡೆ ಶ್ರುತಿ ಕೂಡ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾಳೆ. ಇಷ್ಟು ದಿನ ತುಂಬ ರೈಸ್ ಮಾಡಿ ವಾಯ್ಸ್ನ ಮಾತಾಡ್ತಿದ್ದು ತನ್ನ ಪ್ರೇಮಿ ಹಾಗೆ ಹೀಗೆ ಅಂತ. ಬಟ್ ಇವತ್ತು ಪರಿಸ್ಥಿತಿ ಬೇರೆನೇ ಇದೆ. ಬಿಕಾಸ್ ಶ್ರುತಿಗೆ ಅವಳ ಪ್ರೀತಿಯ ಪ್ರೇಮಿ ಕೈ ಕೊಟ್ಟಿದ್ದಾನೆ. ತದನಂತರ ಇಲ್ಲಿ ರಾಮಾಚಾರಿ ಮನೆಗೆ ಬರ್ತಿದ್ದಾಗೆ ಈ ಕಡೆ ಚಾರು ರಾಮಾಚಾರಿನ ಎದುರಾಗ್ತಾರೆ. ಏನು ಮೇಡಮ್ ಹೊರಗಡೆ ಹೋಗಿದ್ರಲ್ಲ, ನಿಮ್ಮ ಕೆಲಸ ಆಯ್ತಾ ಅಂತ ಕೇಳ್ತಿದ್ದಾರೆ. ಅದು ಹಾಗಲ್ಲ ರಾಮಾಚಾರಿ, ಏನಾಗಬೇಕು ಅದನ್ನೆಲ್ಲವನ್ನ ಕೂಡ ಮಾಡಿದ್ದೀನಿ, ಇನ್ನೂ ಕೂಡ ರಿಸಲ್ಟ್ ಬರಬೇಕಾಗಿದೆ, ವಿಶ್ವ ತಿಳ್ಕೋಬೇಕಾಗಿದೆ. ಶ್ರುತಿಗೆ ಮದುವೆಗೆ ಸಂಬಂಧಪಟ್ಟಿದ್ದ ವಿಶ್ವದ ಬಗ್ಗೆನೇ ನಾನು ಆಚೆ ಹೋಗಿದ್ದು. ಸಮಯ ಬಂದಾಗ ಹೇಳ್ತೀನಿ, ನಿನ್ನ ಸಹಾಯ ಬೇಕು ಅಂದರೆ ಕೇಳ್ತೀನಿ, ಮಾಡ್ತೀಯ ಅಲ್ವಾ ಅಂತ ಕೇಳ್ತಿದ್ರೆ, ಖಂಡಿತ ಮೇಡಮ್ ಆ ರೀತಿ ಏನು ಯೋಚನೆ ಮಾಡಬೇಡಿ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನ ಹೆಂಡತಿ ಏನು ಅಂತ. ಅವ್ರು ಏನೂ ನನಗೆ ವಿಶ್ವನ ಹೇಳಬೇಕಾಗಿಲ್ಲ. ಅವ್ರು ಏನೇ ಮಾಡಿದ್ರು ಅವ್ರಿಗೋಸ್ಕರ ಅಲ್ಲ, 80% ಬೇರೆಯವ್ರಿಗೋಸ್ಕರನೇ ಆಗಿರುತ್ತೆ, ಬೇರೆಯವ್ರ ಒಳಿತಿಗೋಸ್ಕರನೇ ಆಗಿರುತ್ತೆ ಅನ್ನೋ ನಂಬಿಕೆ ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ಕಡೆ ಚಾರುಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಏನೋ ನಡೀತಿದೆ, ಬಟ್ ಏನು ನಡೀತಿದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಳೆ. ಈ ಕಡೆ ರುಕ್ಕು ಅಂತೂ ತಲೆ ಕೆಡ್ಸ್ಕೊಂಡ್ಬಿಡ್ತಾಳೆ. ಬಿಕಾಸ್ ಅಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಮಾತಾಡ್ಕೊತಾ ಇದ್ರು. ಖಂಡಿತ ಅಕ್ಕ ನಿನ್ನ ಬಂಡವಾಳ ಗೊತ್ತಾಗಿರ್ಬೋದು, ಖಂಡಿತ ಏನು ಮಾಡೋದು. ಅಲ್ಲಿ ಮಾವ ಬೇರೆ ಶ್ಯಾಮ್ ಭಟ್ರ ಹತ್ರ ಹೋಗ್ತೀನಿ ಹೆಣ್ಣು ಕೇಳೋಕೆ, ಇದು ಗಂಡ ಫೋಟೋ ತೊಗೊಂಡು ಬರ್ತೀನಿ, ಇಲ್ಲಿ ಶ್ರುತಿ ಮದುವೆ ಮಾತುಕತೆಗೆ ಅಂತ ಹೋಗಿದ್ದಾರೆ. ನೀನು ನೋಡಿದ್ರೆ ಮದುವೆ ನಿಲ್ತು ಅಂತ ಆರಾಮಾಗಿದೆಯಾ? ಈಗ ಇಡೀ ಮನೆಯವ್ರು ಎಲ್ಲರೂ ಕೂಡ ಶ್ರುತಿ ಮದುವೆ ಮಾಡಬೇಕು ಅಂತ ತಯಾರಿ ಮಾಡ್ತಿದ್ದಾರೆ. ಆಗ ನೋಡಿದ್ರೆ ಅತ್ತೆ ಹೋಗಿದ್ರು, ಆದರೆ ಈಗ ಮಾವನೇ ಹೋಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಶ್ರುತಿ ಮದುವೆ ಆಗ್ಬಿಡುತ್ತೆ, ಈ ಮನೇಲಿ ಸಂಭ್ರಮ ನಡೆದ್ಬಿಡುತ್ತೆ ಅಂತ ಅನ್ನಿಸ್ತಿದೆ. ಅಂದರೆ ಯಾಕೇನೇನೋ ಯೋಚನೆ ಮಾಡ್ತಿದೆ, ಏನೂ ಕೂಡ ಆಗೋದಿಲ್ಲ. ಖಂಡಿತ ಏನಾಗಬೇಕು ಅದೇ ಆಗತ್ತೆ. ಅವಳು ಮದುವೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹೇಗಕ್ಕ ಹೇಳ್ತೀಯಾ ಅಂದಾಗ ಅವಳು ಬಸ್ರಿ ಆಗಿದ್ದಾಳೆ. ಬಸ್ರಿ ಆಗಿರುವ ಹೆಣ್ಮಗಳನ್ನ ಯಾರು ಮದುವೆ ಮಾಡ್ಕೋತಾರೆ? ನಾಣಾಚಾರ್ ಮಗಳನ್ನ ಮದುವೆ ಆಗಬೇಕು ಅಂತ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿರ್ಬೋದು. ಆದರೆ ಅವಳು ಬಸ್ರಿ ತಪ್ಪಿದಾಳೆ ಅಂತ ಗೊತ್ತಾದ್ರೆ ಯಾರಾದ್ರೂ ಅವಳನ್ನ ಮದುವೆ ಮಾಡ್ಕೊಳ್ಳೋಕೆ ಬರ್ತಾರ ಅಂತ ವೈಶ್ವಕ ಹೇಳ್ತಿದ್ರೆ, ಏನಕ್ಕ ಮಾತಾಡ್ತಿದ್ಯಾ, ತಮಾಷೆ ಮಾಡ್ತಿದ್ಯಾ ನೀನು ಅಂತ ಹೇಳಿ ರುಕ್ಕು ಕೇಳಿದಾಗ, ತಮಾಷೆನ ಇಡೀ ಮನೆ ಎಲ್ಲವನ್ನ ಕೂಡ ತಮಾಷೆ ಅಂತಾನೆ ತಗೋತಿರ್ಬಹುದು, ಆದ್ರೆ ಅದು ಯಾವುದೇ ಕಾರಣಕ್ಕೂ ತಮಾಷೆ ಅಲ್ಲ, ನಾನು ಕೂಡ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿ ವಿಡಿಯೋ ಕ್ಲಿಪ್ಸ್ ಅನ್ನ ಪ್ಲೇ ಮಾಡ್ತಾಳೆ ರುಕ್ಕು ಮುಂದೆ. ಅಲ್ಲಿ ಜಾನಕಿ ಅಮ್ಮ ಶ್ರುತಿಗೆ ಹೊಡೆದಿದ್ದು, ಪ್ರೆಗ್ನೆಂಟ್ ಆಗ್ಬಿಟ್ಯಾ, ನಮ್ಮ ಮನೆ ಮರ್ಯಾದೆ ತೆಗೆದು ಬಿಟ್ಯಾ ಅಂತ ಹೇಳಿದ್ದು. ಅಲ್ಲಿ ಆ ಹುಡುಗನ ಹತ್ರ ಹೋದಾಗ ಅವನು ಪ್ರೀತಿ ಗೀತಿ ಎಲ್ಲ ಕೂಡ ಮಜಾ ಮಾಡಿದ್ವು ಅಷ್ಟೇ, ಯಾವುದೇ ರೀತಿ ಮದುವೆ ಆಗೋ ಉದ್ದೇಶ ಇಲ್ಲ, ಮಗುನ ತೆಗೆಸ್ಬಿಡು, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು. ನಂತರ ಡಾಕ್ಟರ್ ಹತ್ರ ಹೋದಾಗ ಅವಳಿ ಜವಳಿ ಮಕ್ಕಳಿದೆ, ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನ ತೆಗೆಸೋಕೆ ಆಗೋದಿಲ್ಲ ಅಂತ ಹೇಳಿದ್ದು. ಎಲ್ಲವನ್ನ ಕೂಡ ವೈಶ್ವಕ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಈ ಒಂದು ವಿಡಿಯೋ ಕ್ಲಿಪ್ಪನ್ನು ರುಕ್ಕುಗೆ ತೋರಿಸ್ತಿದ್ದಾಗೆ ರುಕ್ಕು ಶಾಕ್ ಆಗ್ತಾಳೆ. ಹೇಗಕ್ಕ ಇದೆಲ್ಲ ಸಾಧ್ಯ ಅಂದಾಗ, ನಾನು ಜೈಲಲ್ಲಿದ್ದಾಗೆ ಎಲ್ಲ ಪ್ಲಾನ್ನ ಕೂಡ ಮಾಡಿದ್ದೆ, ಆದರೆ ರಿಸಲ್ಟ್ ಇವಾಗ ಬಂದಿದೆ ಅಷ್ಟೇ, ಏನು ಬೇಕು ಅದೇ ರಿಸಲ್ಟ್ ಬಂದಿದೆ. ನಿಜವಾಗ್ಲೂ ಕೂಡ ಇದೇ ಸಾಕು, ಇಡೀ ಮನೆ ನೆಮ್ಮದಿನ ಹಾಳು ಮಾಡಿ ಇಡೀ ಮನೇನ ಸ್ಮಶಾನ ಮಾಡುವುದಕ್ಕೆ ಎಷ್ಟು ಹೆಣಗಳು ಬೀಳ್ತಾವೋ ಅಂತ ಹೇಳಿ ವೈಶ್ವಕ ತುಂಬಾನೇ ಖುಷಿ ಪಡ್ತಿದ್ದಾರೆ. ತದನಂತರ ಈ ಕಡೆ ಜಾನಕಿ ಅಮ್ಮ ಶ್ರುತಿ ಹತ್ರ ಹೋಗಿದೆ. ಇಲ್ಲ ಎಷ್ಟು ದಿನ ಅಂತ ರೀತಿ ವಿಷಯವನ್ನ ಮುಚ್ಚಿಟ್ಕೊಳ್ಳೋದು, ನಿಮ್ಮಪ್ಪ ಬೇರೆ ಶಾನ್ ಭಟ್ರ ಹತ್ರ ಹೋಗಿದ್ದಾರೆ ನಿನ್ನ ಮದುವೆ ವಿಷಯ ಮಾತಾಡುವುದಕ್ಕೆ. ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇಂಥ
ಚಾತುರ್ಯ ನಡಿ ಕೂಡ್ದು. ಆಲ್ರೆಡಿ ಒಂದು ಮದುವೆ ಬೇಡ ಅಂತ ಹೇಳಿದೆ, ಮತ್ತೆ ಅದನ್ನೇ ಹೇಳೋಕ್ಕಾಗೋದಿಲ್ಲ, ಖಂಡಿತ ಅನುಮಾನ ಬಂದ್ಬಿಡುತ್ತೆ. ಇಲ್ಲ ಎಲ್ರಿಗೂ ಕೂಡ ಈ ವಿಷಯ ಹೇಳ್ಬಿಡೋಣ, ಇನ್ನಷ್ಟು ಡ್ರ್ಯಾಗ್ ಮಾಡೋದು ಹೊರತು ಏನೂ ಕೂಡ ಯೂಸ್ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಶ್ರುತಿಗೆ ಜಾನಕಿ ಅಮ್ಮ, ಈ ಕಡೆ ಶ್ರುತಿ ಅಮ್ಮ ಏನು ಮಾಡ್ತಿದ್ಯಾ, ಅಣ್ಣಂಗೆ ಅಮ್ಮಂಗೆಲ್ಲ ಅಣ್ಣ ಹಂಗೆ ಅಪ್ಪಂಗೆ ಹೇಳ್ತಿದ್ಯಾ ಅಂದಾಗ ಈ ಒಂದು ಆತಂಕ ಭಯ ಮೊದಲೇ ಇರಬೇಕಿತ್ತು. ಹಾದಿಗೆ ತಪ್ಪಕ್ಕೂ ಮುನ್ನ ಇವಾಗಿದ್ರೆ ಹೇಗೆ, ಯಾಕೆ ಭಯ ಆಗ್ತಿದೆ ಅಲ್ವಾ, ನಿಮ್ಮಪ್ಪ ಮತ್ತು ನಿಮ್ಮ ಅಣ್ಣನ ಎದುರಿಸೋಕೆ ಏನು ಅನ್ಕೋತಾರೋ ಏನಾಗುತ್ತೋ ಅಂತ ಖಂಡಿತ ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಅಂತ ಅಂದ್ಕೊಂಡಿದ್ದೆ. ವಿಷಯ ಹೇಳ್ಬಿಡೋಣ ಅಂತ ಶ್ರುತಿನ ಕರ್ಕೊಂಡು ಬಂದೇ ಬಿಡ್ತಾರೆ. ಅಷ್ಟರಲ್ಲಿ ನಾಣಾಚಾರ್ಗಳು ಬಂದಿದ್ದೆ. ಅಯ್ಯೋ ಇಂಥ ಕೆಲಸ ಆಗಬಾರ್ದಿತ್ತು, ಯಾಕೆ ಮಕ್ಕಳು ಈ ರೀತಿ ಮಾಡ್ತಾರೆ, ಎಲ್ಲರೂ ಶಾಂಭಟ್ರು ಮಗಳು ಎಂಥ ಒಂದು ಸಂಸ್ಕಾರವಂತ ಹೆಣ್ಮಗಳು ಅಂತ ಹೇಳ್ತಿದ್ರು. ಆದರೆ ಇವತ್ತು ಆ ಮಗಳೇ ಮನೆ ಮರ್ಯಾದೆನ ತೆಗೆದಿದ್ದಾಳೆ ಮನೆ ಅಂತ ಹೇಳ್ತಿದ್ದಾರೆ. ಇಂಥದ್ದು ಯಾವತ್ತೇ ಕಾರಣಕ್ಕೂ ಕೂಡ ನಡಿಬಾರ್ದಿತ್ತು. ಪಾಪ ಅವರು ಎಷ್ಟು ಮಟ್ಟಿಗೆ ಮಕ್ಕಳನ್ನೆಲ್ಲ ಬೆಳೆಸಿದ್ರು ಅಂತ ಹೇಳ್ತಿದ್ದಾಗಲೇ ಏನಾಯಿತು ಏನು ಅಂತ ರಾಮಾಚಾರಿ, ಚಾರು ಹಾಗೆ ಜಾನಕಿ ಅಮ್ಮ ಎಲ್ಲರೂ ಕೂಡ ಕೇಳ್ತಾರೆ. ವೈಶ್ವಿಕ ಮತ್ತು ರುಕು ಕೂಡ ಅಲ್ಲೇ ಇದ್ದಾರೆ. ಏನು ಅಂದರೆ ಏನು ಅಂತ ಹೇಳಿ ಶ್ಯಾಮ್ ಭಟ್ರ ಮಗಳು ಯಾರಿಗೋ ಪ್ರೆಗ್ನೆಂಟ್ ಆಗಿ ಓಡೋಗ್ಬಿಟ್ಲಂತೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಂತೆ. ಇಲ್ಲಪ್ಪ ನಾನು ತುಂಬಾ ಅದೃಷ್ಟವಂತ. ನೋಡಿದ್ಯಾ ಶ್ರುತಿ, ನಾನು ಯಾಕೆ ನಿನ್ನನ್ನು ಹೊರಗಡೆ ಹೋಗಬೇಡ ಅಂತ ಹೇಳ್ತಿದ್ದೆ, ಕಾಲೇಜು ಮನೆ ಬಿಟ್ಟರೆ ಎಲ್ಲೂ ಹೋಗಬಾರ್ದು ಅಂತ ಕಂಡೀಷನ್ ಆಗ್ತದೆ ಅಂತ ಈಗಾದರೂ ಅರ್ಥ ಆಯ್ತಾ. ಯಾವತ್ತೂ ಕೂಡ ಮಕ್ಕಳನ್ನ ಹೆರೋದಲ್ಲ, ಮಕ್ಕಳನ್ನ ಹೆತ್ತ ಮೇಲೆ ಆ ಮಕ್ಕಳನ್ನು ಯಾವ ದಾರಿಯಲ್ಲಿ ಹೋಗ್ತಿದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಗಮನಿಸಬೇಕಾಗತ್ತೆ ಅಂತ ಹೇಳಿಯೂ ಕೂಡ ಇಲ್ಲಿ ನಾಣಾಚಾರ್ಗಳು ಮಾತಾಡ್ತಿದ್ದಾರೆ. ಕೈಯಲ್ಲಿ ಫೋನ್ ಇದ್ದರೆ ಖಂಡಿತ ಅದು ಸಾಕಷ್ಟು ರೀತಿಯ ತಪ್ಪುಗಳನ್ನ ಮಾಡಿಸ್ಬಿಡುತ್ತೆ. ಬಟ್ ಆ ಫೋನನ್ನು ಎಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು ಅನ್ನೋ ಸೆನ್ಸ್ ನಮಗಿರಬೇಕು. ನೋಡ್ತೀಯ ಶ್ರುತಿ, ಇವತ್ತು ನೀನು ಎಷ್ಟು ಮಟ್ಟಿಗಿದೆಯಾ, ನಾಣಾಚಾರ್ ಮನೆ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗಬೇಕು ಅಂತ ಎಷ್ಟು ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಇದೇ ಹೆಸರಲ್ವಾ, ನಿಜವಾಗ್ಲೂ ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಶ್ರುತಿ ಜಾನಕಿ ಅಮ್ಮಂಗೆ ಯಾವ ಮಾತು ಕೂಡ ನಿಜವಾಗ್ಲೂ ಕೂಡ ಸತ್ಯ ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ಅವರು ಮಾಡಿರೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ತದನಂತರ ನಾಣಾಚಾರ್ಗಳು ಇಂಥದ್ದು ನಡಿ ಕೂಡ್ತಿತ್ತು ಅಂತ ಹೇಳಿ ಹೋಗ್ಬಿಡ್ತಾರೆ. ತದನಂತರ ವೈಶ್ವಕರಕ್ಕೂ ಇಬ್ಬರು ಕೂಡ ಖುಷಿ ಪಡ್ತಿದ್ರೆ. ಅತ್ತ ಕಡೆ ಜಾನಕಿ ಅಮ್ಮ ಹೋಗಿದ್ಯಾ, ನೋಡಿದ್ಯಾ ಪಾಪಿ ಎಂಥ ಕೆಲಸ ಆಗ್ತಿದೆ ಅಂತ. ಈಗ ನಿಮ್ಮಪ್ಪ ಏನು ಹೇಳಿದ್ರೆ ಹೇಳು, ಮತ್ತೊಬ್ಬರ ವಿಷಯದಲ್ಲಿ ಈ ರೀತಿ ನೊಂದ್ಕೊಂಡು ನಿನ್ನ ಬಗ್ಗೆ ಅಷ್ಟೆಲ್ಲ ಹೆಮ್ಮೆ ಪಟ್ಟು ಮಾತಾಡ್ತಿದ್ರು. ಕೂಗಿ ಹೇಳಿಬಿಡ್ಬೇಕು ಅನ್ನಿಸ್ತು, ಇವಳು ನಿಮ್ಮ ನಂಬಿಕೆಗೆ ಯೋಗ್ಯ ಅಲ್ಲ ಅಂತ. ಆದರೆ ಏನು ಮಾಡೋದು, ಹಾಗಂತ ಮುಚ್ಚಿಡೋಕ್ಕೂ ಕೂಡ ಆಗೋದಿಲ್ಲ. ಈ ವಿಷಯ ಗೊತ್ತಾದರೆ ಖಂಡಿತ ಅವರು ಬದುಕುಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಈ ಒಂದು ಘಟನೆ ನನ್ನ ಮಗಳ ವಿಷಯದಲ್ಲಿ ಆಗಿದ್ರೂ ಕೂಡ ನಾನು ಆತ್ಮಹತ್ಯೆನೇ ಮಾಡ್ಕೋತಿದ್ದೆ ಅಂತ ನಾಣಾಚಾರ್ಗಳು ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಜಾನಕಿ ಅಮ್ಮ ಏನು ಮಾಡೋದು ಅಂತ ಹೆದರುತ್ತಿದ್ದಾರೆ. ಆ ಕಡೆ ರಾಮಾಚಾರಿ ಹತ್ರ ಚಾರು ಹೋಗಿದ್ದೆ. ರಾಮಾಚಾರಿ, ನಿಜವಾಗ್ಲೂ ನಾನು ಮತ್ತು ನೀನು ಸೇರಿಕೊಂಡು ಶ್ರುತಿ ಮದುವೆ ವಿಷಯನ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳೋಣವ. ಯಾಕಂದರೆ ಅವತ್ತು ಅತ್ತೆ ಮದುವೆ ಹುಡುಗ ಬಂದಾಗ ಅದು ಸಂಬಂಧ ಇಷ್ಟ ಇಲ್ಲ ಅಂದರು, ಈಗ ಮಾವ ಹೋದರು, ಈ ರೀತಿ ಆಯಿತು. ಎಷ್ಟು ದೂರ ಅಂತ ವಯಸ್ಸಾದವರು ಹೋಗ್ತಾರೆ. ಅದಕ್ಕೋಸ್ಕರ ನಾವಿಬ್ಬರೇ ಸೇರಿಕೊಂಡು ಶ್ರುತಿ ಮದುವೆ ಮಾಡೋಣ, ಜವಾಬ್ದಾರಿ ತೊಗೊಳ್ಳೋಣ ಅಂದಾಗ ಖಂಡಿತ ಅಂತ ಹೇಳ್ತಾರೆ. ಮತ್ತು ಆ ವಿಷಯದ ಬಗ್ಗೆ ನೀನು ಮಾವನ ಹತ್ರ ಮಾತಾಡು ಬಾ ರಾಮಾಚಾರಿ ಅಂದಾಗ ನಾನು ನಿಮ್ಮ ಜೊತೆ ಬರ್ತೀನಿ, ನೀವೇ ಬಂದು ಮಾತಾಡಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಈ ಕಡೆ ನಾಣಾಚಾರ್ಗಳ ಮುಂದೆ ಬಂದಿದ್ದೆ ಚಾರು. ನಾನು ಮತ್ತು ರಾಮಾಚಾರಿ ಇಬ್ಬರು ಕೂಡ ಶ್ರುತಿ ಮದುವೆ ವಿಷಯನ ತಗೋತೀವಿ, ಅವಳ ಜವಾಬ್ದಾರಿನ ನಾವು ತಗೋತೀವಿ, ಅವಳನ್ನ ಮದುವೆ ಮಾಡಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಿದ್ರೆ. ಅಯ್ಯೋ, ಎಲ್ಲರೂ ಕೂಡ ಜವಾಬ್ದಾರಿ ಕೊಡ್ತೀನಿ ಅಂದರೆ ಮಾರ್ಮೈಲಿ ದೂರ ಹೋಗೋದ್ರಲ್ಲೇ ನಿಂತಿರ್ತಾರೆ, ಅಂಥದ್ರಲ್ಲಿ ನೀವು ಜವಾಬ್ದಾರಿ ತಗೋತಿದ್ದೀರಾ ಅಂತ ಹೇಳ್ತಿದ್ರೆ ತುಂಬ ಖುಷಿ ಆಗುತ್ತೆ. ಚಾರು ಮೇಲೆ ನನಗೆ ವಿಶ್ವಾಸ ಇದೆ, ಖಂಡಿತವಾಗ್ಲೂ ನನ್ನ ಮಗಳಿಗೆ ಒಳ್ಳೆ ವರನ ಹುಡುಕಿ ಮದುವೆ ಮಾಡ್ತೀರಾ ಅಂತ ಹೇಳಿ ನನಗೆ ಗೊತ್ತದೆ ಅಂತ ನಾಣಾಚಾರ್ಗಳು ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಶ್ರುತಿ ಮದುವೆಯ ವಿಷಯವನ್ನು ನಿಜವಾಗ್ಲೂ ತಮ್ಮ ವಿಷಯವಾಗಿ ತಗೊಂಡಿದ್ದಾರೆ, ಅವಳ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಹಾಗಿದ್ರೆ ಮದ್ವೆ ಮಾಡೋಕೆ ಹೋದಂಥ ಚಾರುಗೆ ಸತ್ಯ ಗೊತ್ತಾದರೆ ಆಕೆ ಏನು ಮಾಡ್ಬೋದು? ಆ ಲೂಫೋರ್ಗೆ ಕಡೆ ಶ್ರುತಿ ಮದುವೆ ಮಾಡಿಸ್ತಾಳ ಅಥವಾ ಏನಾಗುತ್ತೆ? ಇದರಿಂದ ಇರ್ತಕ್ಕಂಥದ್ದು ವೈಶ್ವಾಕ ಅನ್ನೋದು ಗೊತ್ತಾದರೆ ಇಲ್ಲಿ ಚಾರು ಹೇಗೆ ರೆಬಲ್ ಆಗ್ತಾಳೆ, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.